Program BA, Subject Psychology, Semester 4, Session number 54, Session number 54, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear student, I am Dr. Rekha MS, Department of Psychology, Assistant Professor, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. The topic today we are dealing with is stages of dying, Kubler-Ross. ಈ ದಿನದ ವಿಷಯ, ಈ ಸೆಷನ್ನ ವಿಷಯ ಸ್ಟೇಜಸ್ ಆಫ್ ಡೈಯಿಂಗ್, ಸಾಯುವ ಹಂತಗಳು ಅಥವಾ ಸಾವಿನ ಹಂತಗಳು. ಕ್ಯೂಬ್ಲರ್-ರಾಸ್ ರವರ ಸಾಯುವ ಹಂತಗಳು ಅಥವಾ ಸಾವಿನ ಹಂತಗಳು ಅಂತ ನಾವು ಕರಿಬೋದು. ಹಿಂದಿನ ಸೆಷನ್ನಲ್ಲಿ ಈಗಾಗಲೇ ನಾವು 2 ಹಂತಗಳನ್ನ ನೋಡಿದ್ದೀವಿ. ಈ 2 ಹಂತಗಳು ಬಂದು ನಿರಾಕರಣೆ ಮತ್ತು ಕೋಪ, ಇವೆರಡನ್ನು ಕೂಡ ನಾವು ಪೂರೈಸಿದ್ದೀವಿ. ಈ 2 ಹಂತಗಳನ್ನು ಕೂಡ ಏನು ಅನ್ನೋದು ನಮಗೆ ಅರ್ಥ ಆಗಿದೆ. ಇನ್ನು ಮುಂದಿನ ಹಂತ 3 ಹಂತಗಳು ಯಾವುದ್ಯಾವುದು ಅಂತ ನೋಡೋಣ. ಸ್ಟೇಜಸ್ ಆಫ್ ಲಾಸ್. The complex construct of death is associated with a variety of thoughts, emotions and behaviors that varies between individuals and groups. To some, death is the final end when the body ceases to function with nothing occurring next. To others, death is the start of a new journey and is its own beginning. These varying viewpoints are shaped by numerous factors related to culture, religion, social norm, personal experiences and more. ಸ್ಟೇಜಸ್ ಆಫ್ ಲಾಸ್ ಅಥವಾ ನಷ್ಟದ ಹಂತಗಳು ಅಂತ ನಾವು ಮಾತಾಡ್ತಾ ಹೋದಾಗ, ನಷ್ಟ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಮೂಡೋದು ಸಾವು. ಈ ಸಾವು ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಒಂದು ಭಾವನಾತ್ಮಕವಾದ ಒಂದು ಆಲೋಚನೆಗಳಿಗೆ ಒಳಗಾಗೋ ಹಾಗೆ ಮಾಡ್ತಾ ಹೋಗುತ್ತೆ. ಹಲವಾರು ವರ್ತನೆಗಳಲ್ಲಿ ಭಿನ್ನಾಭಿಪ್ರಾಯ ಅಥವಾ ವರ್ತನೆಯಲ್ಲಿ ವೇರಿಯೇಷನ್ಸ್ನ ನಾವು ನೋಡ್ತಾ ಹೋಗ್ಬೋದು. ಒಬ್ಬ ವ್ಯಕ್ತಿ ಸಾವಿಗೆ ಹತ್ತಿರ ಆಗ್ತಾ ಇದ್ದಾನೆ ಅಥವಾ ಅವನ ಒಂದು ಸ್ವಂತದವರು ಹತ್ತಿರದವರು ಸಾವಿಗೆ ಶರಣಾಗ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಅಥವಾ ಸಾವನ್ನಪ್ಪಿದ್ದಾರೆ ಅಂತ ಅಂದ ಕೂಡಲೇ ಅವನ ಒಂದು ಭಾವನೆಗಳಲ್ಲಿ, ಆಲೋಚನೆಗಳಲ್ಲಿ, ವರ್ತನೆಗಳಲ್ಲಿ ಬದಲಾವಣೆಗಳನ್ನ ನಾವು ಸಹಜವಾಗಿ ನೋಡ್ಬೋದು. ಈ ಸಾವು ಅನ್ನೋದು ಹಲವಾರು ಕಡೆ ಹಲವಾರು ಬಾರಿ ಎಷ್ಟೋ ಜನಕ್ಕೆ ಒಂದು ಜೀವನದ ಅಂತ್ಯ, ಕೊನೆಯ ಘಟ್ಟ ಅಂತ ಅನ್ನಿಸ್ಬೋದು. ಅದೇ ರೀತಿ ಇನ್ನೂ ಕೆಲವರಲ್ಲಿ ಸಾವು ಅನ್ನೋದು ಒಂದು ಎಂಡ್, ಅದಾದ ಕೂಡಲೇ ಇನ್ನೂ ಹೊಸ ಜರ್ನಿ, ಒಂದು ನ್ಯೂ ಜರ್ನಿ, ಒಂದು ಹೊಸ ಜೀವ ಶುರು ಆಗುತ್ತೆ ಅಂತಲೂ ಕೂಡ ಅವರು ಕಲ್ಪನೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗೂ ನಾವು ಈ ಸಾವು ಅನ್ನೋದನ್ನು ಸಂಸ್ಕೃತಿಗೆ ತಕ್ಕ ಹಾಗೆ, ನಮ್ಮ ರಿಲಿಜನ್ಗೆ ತಕ್ಕ ಹಾಗೆ, ಸಮಾಜದ ಒಂದು ಕಟ್ಟುನಿಟ್ಟುಗಳ ತಕ್ಕ ಹಾಗೆ, ನಮ್ಮ ವೈಯಕ್ತಿಕ ಅನುಭವದ ತಕ್ಕ ಹಾಗೆ ಈ ಸಾವನ್ನು ನಾವು ಹಲವಾರು ಅಂಶಗಳಿಂದ ನಾವು ನೋಡ್ತಾ ಹೋಗ್ತೀವಿ. ಇಟ್ ಈಸ್ ನೋ ಸರ್ಪ್ರೈಸ್ then that multiple theories have been created to understand the occurrence of death on cognitive, emotional and behavioral levels, each offering different explanation for what individuals go through during death. ಹಲವಾರು ಸಿದ್ಧಾಂತಗಳು ಈ ಸಾವಿನ ಬಗ್ಗೆ ಹೇಳ್ತಾ ಹೋಗುತ್ತೆ. ಎಲ್ಲ ಸಿದ್ಧಾಂತಗಳು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಸಾವಿನ ಆಲೋಚನೆಗಳು ಬಂದಾಗ ಅಥವಾ ಸಾವಿಗೆ ಅವನು ಹತ್ತಿರ ಆಗ್ತಾ ಇದ್ದಾನೆ ಅಂತ ಅನ್ನಿಸಿದಾಗ ಅವನ ಒಂದು ಅರಿವು ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ವರ್ತನೆಗಳಾಗಿರ್ಬೋದು, ನಾವು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ನಾನು ಈಗಾಗಲೇ ಮುಂಚೆನೇ ಹೇಳಿದ್ದೆ, 2 ಹಂತಗಳು ಮುಗಿದಿದೆ. ಆ 2 ಹಂತಗಳು ಬಂದು ಒಂದು ನಿರಾಕರಣೆ, ಇನ್ನೊಂದು ಕೋಪ. ಮೂರನೇದು ಬಂದು ಬಾರ್ಗೇನಿಂಗ್. ಬಾರ್ಗೇನಿಂಗ್ನ ನಾವು ಕನ್ನಡದಲ್ಲಿ ಚೌಕಾಶಿ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ವೆನ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್, ಹ್ಯಾವ್ ಯು ಎವರ್ ಕಾಟ್ ಯುವರ್ ಸೆಲ್ಫ್ ಮೇಕಿಂಗ್ ಅ ಡೀಲ್ ವಿತ್ ಗಾಡ್? ಪ್ಲೀಸ್ ಗಾಡ್, ಇಫ್ ಯು ಹೀಲ್ ಮೈ ಹಸ್ಬೆಂಡ್, ಐ ವಿಲ್ ಸ್ಟ್ರೈವ್ ಟು ಬಿ ದ ಬೆಸ್ಟ್ ವೈಫ್ ಐ ಕ್ಯಾನ್ ಎವರ್ ಬಿ ಆ್ಯಂಡ್ ನೆವರ್ ಕಂಪ್ಲೇನ್ ಅಗೇನ್. ದಿಸ್ ಇಸ್ ಬಾರ್ಗೇನಿಂಗ್. ಇನ್ ಅ ವೇ ದಿಸ್ ಸ್ಟೇಜ್ ಇಸ್ ಅ ಫಾಲ್ಸ್ ಹೋಪ್. ನಾವು ಸಹಜವಾಗಿ ನೋಡ್ಬೋದು. ಇದು ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಯಾಗಿ ನಾನು ಕೊಟ್ಟಿದ್ದೀನಿ ಅಷ್ಟೇ. ಬಾರ್ಗೇನಿಂಗ್ ಅನ್ನೋದು, ಈಗ ಒಬ್ಬ ವ್ಯಕ್ತಿ ಸಾವನ್ನು ಅಪ್ಪಿದಾಗ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ತಿರದವರು ಸಾವನ್ನು ಅಪ್ಪಿದಾಗ, ಇಲ್ಲಿ ನಾನು ಉದಾಹರಣೆ ಕೊಟ್ಟಿರೋ ಹಾಗೆ ಹೆಂಡತಿ ತನ್ನ ಗಂಡನ ಸಾವನ್ನು ನೋಡಿದಾಗ ಅದನ್ನು ಒಪ್ಕೊಳ್ಳದೆ ದೇವರಿಗೆ ಅವಳು ಬಾರ್ಗೇನ್ ಮಾಡ್ತಾ ಹೋಗ್ತಾಳೆ. ದೇವರೇ, ಇದೊಂದು ಅವಕಾಶ ಕೊಡು ನನಗೆ, ನನ್ನ ಗಂಡನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ನೋಡ್ಕೊಂಡಿಲ್ಲ ಅಂದರೆ ಆಮೇಲೆ ಬೇಕಾದರೆ ನೋಡು, ಈ ರೀತಿಯಾದ ಬಾರ್ಗೇನ್ ಮಾಡೋದು.
ಅಂತ ಹೇಳಿದ್ರೆ ದೇವರಲ್ಲಿ ನಾವು ಹಲವಾರು ಬೇಡಿಕೆಗಳನ್ನ ಇಡೋದಾಗಿರ್ಬೋದು, ಹಲವಾರು ಅರ್ಕೆಗಳನ್ನ ಕಟ್ಟೋದಾಗಿರ್ಬೋದು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನು ಬಾರ್ಗೇನಿಂಗ್ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಒಂದು ರೀತಿಯಾದ ಒಂದು ಫಾಲ್ಸ್ ಹೋಪ್ ಅಥವಾ ತಪ್ಪಾದ ಒಂದು ಹೋಪ್, ಅಸಹಾಯಕ ಒಂದು ಹೋಪ್ಲೆಸ್ನೆಸ್ ಅಂತ ನಾವು ಕರಿತಾ ಹೋಗ್ತೀವಿ, ಅಸಹಾಯಕತೆ ಅಂತ ನಾವು ಕರಿತಾ ಹೋಗ್ತೀವಿ. We might falsely make ourselves believe that we can avoid grief through a type of negotiation. We will be so desperate to get our life back to how it was before the grief event. We will be willing to make a major life change in an attempt toward normality. Guilt is a common winged man of bargaining. This is when we endure the endless what if statements. ನಾವು ನೋಡೋ ಹಾಗೆ ಈ ಒಂದು ಸಾವು ಅನ್ನೋದು ಹಲವಾರು ವ್ಯಕ್ತಿಗಳಲ್ಲಿ ಒಂದು ತಪ್ಪಾದ ಒಂದು ಪರಿಕಲ್ಪನೆನ ಮೂಡಿಸ್ತಾ ಬರುತ್ತೆ. ಮತ್ತು ಇದರ ಜೊತೆಗೆ ನಾವು ನೆಗೋಷಿಯೇಟ್ ಮಾಡ್ತಾ ಹೋಗ್ತೀವಿ. ಇದರ ಜೊತೆಗೆ ಇನ್ನೇನು ಹೇಳ್ಬೋದು ಅಂತ ಹೇಳಿದ್ರೆ, ಆ ಒಂದು ದುಃಖದ ಸಂಗತಿಯಿಂದ ಹೊರಗಡೆ ಬರೋದಕ್ಕೆ ತುಂಬ ಚಟಪಡಿಸ್ತಾ ಹೋಗ್ತೀವಿ. ಈ ಬಾರ್ಗೇನಿಂಗ್ನಲ್ಲಿ ದುಃಖ ಅನ್ನೋದು ಒಂದು ಸಹಜವಾಗಿ ಮೂಡುವಂತಹ ಒಂದು ಅಂಶ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಗಿಲ್ಟ್ ಫೀಲಿಂಗ್ ಕೂಡ ಕಾಡ್ತಾ ಹೋಗುತ್ತೆ. ಈ ಒಂದು ಹಂತದಲ್ಲಿ ಬಾರ್ಗೇನಿಂಗ್ ಅಥವಾ ಚೌಕಾಶಿಯ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ರೀತಿಯಾದ ಒಂದು ಗಿಲ್ಟ್ ಫೀಲಿಂಗ್ ಕೂಡ ಕಾಡ್ತಾ ಹೋಗುತ್ತೆ ಆ ವ್ಯಕ್ತಿಗೆ. ಗಿಲ್ಟ್ ಫೀಲಿಂಗ್ ಯಾತಕ್ಕಾಗಿ ಅಂತ ಹೇಳಿದ್ರೆ, ಒಂದು ಲೆಟ್ಸ್ ಎ ಫಾರ್ ಎಕ್ಸಾಂಪಲ್, ನಾನು ಮುಂಚೆನೇ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಇವನ್ನ ಉಳಿಸ್ಬೋದಾಗಿತ್ತೇನೋ, 6 ತಿಂಗಳು ಮುಂಚೆನೇ ನಾನು ಹಾಸ್ಪಿಟಲ್ಗೆ ಇವನ್ನ ಕರ್ಕೊಂಡು ಹೋಗಿದ್ರೆ ಕ್ಯಾನ್ಸರ್ ಇಂದ ಅವನು ಹೊರಗಡೆ ಬರ್ಬೋದಾಗಿತ್ತೇನೋ ಅಂದರೆ ಆ ಒಂದು ಪಶ್ಚಾತ್ತಾಪದ ಭಾವನೆ ಅವನಲ್ಲಿ ಕಾಡ್ತಾ ಹೋಗುತ್ತೆ. ನನ್ನಿಂದನೇ ಈ ರೀತಿಯಾದ ಒಂದು ಸಮಸ್ಯೆ ಆಯಿತು, ನಾನೇ ಇದಕ್ಕೆಲ್ಲ ಕಾರಣ ಅನ್ನೋ ಒಂದು ಇದು ಪ್ರಾಬ್ಲಮ್ಗೆ ಅವನು ಒಳಗಾಗ್ತಾ ಹೋಗ್ತಾನೆ. ಎಸ್ಪೆಷಲಿ ಇವರಲ್ಲಿ ಒಂದು ರೀತಿಯಾದ ಒಂದು ತಪ್ಪಾದ ನಂಬಿಕೆ ಇರುತ್ತೆ, ಫಾಲ್ಸ್ ಹೋಪ್ ಇರುತ್ತೆ. ಸೊ ಈ ಫಾಲ್ಸ್ ಹೋಪ್ನ ಹೋಗ್ಸೋದಕ್ಕೋಸ್ಕರ ತಾವು ಒಂದು ಸಮಾಲೋಚನೆ ಮಾಡ್ಕೊಳ್ತಾ ಹೋಗ್ತಾರೆ, ನೆಗೋಷಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಬಾರ್ಗೇನಿಂಗ್ ಇಸ್ ಟ್ರೈ ಟು ನೆಗೋಷಿಯೇಟ್ ವಿತ್ ಅ ಹೈಯರ್ ಪವರ್ ಟು ಪೋಸ್ಟ್ಪೋನ್ ದ ಇನ್ಎವಿಟಬಲ್ by reforming or changing the way he or she lives. Bargaining involves trying to think of what could be done to turn the situation around. Living better, devoting self to a cause, asking to just live long enough to witness a family event or finish a task are examples of bargaining. ನಾವು ಮುಂಚೆನೇ ಹೇಳಿರೋ ಹಾಗೆ ಈ ಒಂದು ಬಾರ್ಗೇನಿಂಗ್ನಲ್ಲಿ ಒಂದು ತಪ್ಪಾದ ನಂಬಿಕೆ ಇರೋದ್ರಿಂದ ತಮ್ಮ ಒಂದು ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ಗೂ ಕೂಡ ಅವರು ಸಮಾಲೋಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಇದರ ಜೊತೆಗೆ ಸಹಜವಾಗಿ ನಾವು ಪಶ್ಚಾತ್ತಾಪದ ಭಾವನೆ ಆಗಿರ್ಬೋದು, ಅದರ ಜೊತೆಗೆ ಸಾಮಾನ್ಯವಾಗಿ ಒಂದು ಗಿಲ್ಟ್ ಫೀಲಿಂಗ್ ಅಥವಾ ಒಂದು ಪಶ್ಚಾತ್ತಾಪದ ಭಾವನೆ ಮತ್ತು ಡಿಪ್ರೆಷನ್ ಅಥವಾ ಖಿನ್ನತೆಯೂ ಕೂಡ ನಾವು ಸಹಜವಾಗಿ ನೋಡ್ತಾ ಹೋಗ್ತೀವಿ. ಎಸ್ಪೆಷಲಿ ಅವರು ಒಂದು ರೀತಿಯಾದ ಸಮಾಲೋಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಮುಂದಿನಕ್ಕೆ ಹೋಗೋಣ. Depression. The fourth stage, psychological depression, allows for resignation as the situation begins to seem hopeless. It is sadness, and sadness is appropriate for such an event. Feeling the full weight of loss, crying and losing interest in the outside world is an important part of the process of dying. This depression makes others feel very uncomfortable and may try to console their loved one. ಬಾರ್ಗೇನಿಂಗ್ ಆದ ನೆಕ್ಸ್ಟ್ ಸ್ಟೇಜ್ ಬಂದು ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ನಾವು ಹೇಳ್ತೀವಿ. ಈ ಖಿನ್ನತೆ ಬಂದು ಒಬ್ಬ ವ್ಯಕ್ತಿ ಅಸಹಾಯಕತೆಗೆ ಒಳಗಾದಾಗ ಖಿನ್ನತೆ ಉಂಟಾಗತ್ತೆ. ಮಾನಸಿಕವಾದ ಒಂದು ಒತ್ತಡಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ಖಿನ್ನತೆಗೆ ಒಳಗಾಗ್ತಾ ಹೋಗ್ತಾನೆ. ಇದು ಒಂದು ರೀತಿಯಾದ ಒಂದು ದುಃಖಕರವಾದ ಸಂಗತಿ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಖಿನ್ನತೆ ಇತರರಿಗೆ ತುಂಬ ಅನಾನುಕೂಲವನ್ನುಂಟು ಮಾಡುತ್ತದೆ ಮತ್ತು ಅವರ ಪ್ರೀತಿ ಪಾತ್ರರನ್ನು ಅಸಮರ್ಥಪಡಿಸಲು ಪ್ರಯತ್ನಿಸಲು ಕೂಡಬಹುದು. Depression is commonly accepted form of grief. In fact, most people associate depression immediately with grief. It represents the emptiness we feel when we are living in reality.
realizing the person or situation is gone or over. The individual might withdraw from life, feel numb, and not want to get out of bed. Don't feel like talking and experience feelings of hopelessness. He might even experience suicidal thoughts. ನಾವು ನೋಡೋ ಹಾಗೆ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋದು ಒಂದು ದುಃಖಕರವಾದ ಒಂದು ಸಂಗತಿ, ದುಃಖದ ಒಂದು ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ರೂಪವಾಗಿದೆ. ಆ ಒಬ್ಬ ವ್ಯಕ್ತಿ ಒಂದು ರೀತಿಯಾದ ಒಂದು ನಿಶ್ಚಿತ ಭಾವನೆಗೆ ಒಳಗಾಗ್ತಾ ಹೋಗ್ತಾನೆ, ಮರಗಟ್ಟಿರುವಂತಹ ಭಾವನೆಗೆ ಒಳಗಾಗ್ತಾ ಹೋಗ್ತಾನೆ. ಈ ಬಿ ಫೀಲ್ ನಂಬ್, ಯಾವ ಒಂದು ಭಾವನೆಯೂ ಕೂಡ ಅವನಲ್ಲಿ ಹರಿದಾಡ್ತಾ ಇಲ್ಲ, ಏನು ಭಾವನೆಯೇ ಇಲ್ಲ, ಒಂದು ರೀತಿಯಾದ ಮರಗಟ್ಟಿರೋ ಥರ ಅವನ ಮನಸ್ಸು ಆಗಿಬಿಡುತ್ತೆ. ಮತ್ತು ಯಾವಾಗಲೂ ಹಾಸಿಗೆಲೆ ಮಲಗಿರೋದು, ಯಾವುದ್ರ ಮೇಲೂ ಅಭಿರುಚಿ ಇಲ್ಲದೆ ಇರೋದು, ಒಂದು ಜೀವನದಲ್ಲಿ ಅವನಿಗೆ ಆಸಕ್ತಿನೇ ಇಲ್ಲದೆ ಇರೋದು, ಈ ರೀತಿ ಆಗ್ತಾ ಹೋಗುತ್ತೆ. ಅಂದರೆ ಡಿಪ್ರೆಷನ್ ಅಥವಾ ಖಿನ್ನತೆ ಈ ದುಃಖದ ಒಂದು ಮೂಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದರ ಜೊತೆಗೆ ವಾಸ್ತವಿಕತೆಯಿಂದ ಅವನು ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಜೀವನ ಒಂದು ರೀತಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಅವನಿಗೆ. ಮತ್ತು ಅವನು ಹೆಚ್ಚಾಗಿ ಯಾರೊಟ್ಟಿಗೂ ಕೂಡ ಮಾತಾಡೋದಿಲ್ಲ. ಅಸಹಾಯಕತೆ ಭಾವನೆ ಅವನಲ್ಲಿ ಹೆಚ್ಚಾಗಿ ಮೂಡ್ತಾ ಇರುತ್ತೆ. ಡಿಪ್ರೆಷನ್ ಅಥವಾ ಖಿನ್ನತೆ ತೀರಾ ಹೆಚ್ಚು ಆದಾಗ ಅವನಿಗೆ ಈ ಸೂಸೈಡಲ್ ಥಾಟ್ಸ್, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂತಹ ಆಲೋಚನೆಗಳು ಕೂಡ ಬರಬಹುದು. ಮುಂದಿನದು ಅಕ್ಸೆಪ್ಟೆನ್ಸ್ ಅಥವಾ ಸ್ವೀಕಾರ. This is the final stage. A person adjusts to the idea of death and reaches acceptance. At this point, the person can face death honestly by regarding it as a natural and inevitable part of life. Acceptance involves learning how to carry on, to incorporate this aspect of life span into daily existence. ಸೊ ಅಕ್ಸೆಪ್ಟೆನ್ಸ್ ಅನ್ನೋದು ಅಥವಾ ಸ್ವೀಕಾರ ಅನ್ನೋದು ಜೀವನದ ಅಥವಾ ಈ ಒಂದು ಕ್ಯೂಬ್ಲರ್ ರಾಸ್ ಅವರು ತಿಳಿಸಿರುವಂತಹ ಒಂದು ಫೈನಲ್ ಕೊನೆಯ ಹಂತ ಆಗಿದೆ. ಈ ಹಂತದಲ್ಲಿ ಖಿನ್ನತೆಯಿಂದ ಹೊರಗಡೆ ಬಂದಿರುವಂಥ ವ್ಯಕ್ತಿ ಕೊನೆಯಲ್ಲಿ ಆ ಒಂದು ಸಾವನ್ನು ಅವನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ ಅಥವಾ ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಅಂದರೆ ನಿಜವಾಗ್ಲೂ ಆ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಇಲ್ಲ, ನಿಜವಾಗ್ಲೂ ಅವನು ಸತ್ತಿದ್ದಾನೆ ಅನ್ನೋ ಒಂದು ಹಾನೆಸ್ಟಿಗೆ ಅವನು ಬರ್ತಾ ಹೋಗ್ತಾನೆ. ಆ ರಿಯಾಲಿಟಿಗೆ ತಕ್ಕಾಗಿ ಅವನು ಹೋಲಿಕೆ ಮಾಡ್ಕೊಳ್ತಾ ಹೋಗ್ತಾನೆ. ಅಂದರೆ ನೈಜ ಸ್ಥಿತಿನ ಅವನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ. ಮುಂಚೆ ನಾನು ತಿಳಿಸಿರೋ ಹಾಗೆ ಈ ಒಂದು ನಿರಾಕರಣೆ ಆಗಿರ್ಬೋದು, ಕೋಪ ಆಗಿರ್ಬೋದು, ಚೌಕಾಶಿ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಆಗ್ತಾ ಒಬ್ಬ ವ್ಯಕ್ತಿ ಜೀವನನ ಹೇಗಿದೆ ಹಾಗೆ ಸಹಜವಾಗಿ ಸ್ವೀಕಾರ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಹೇಗೆ ಹೊಸ ಜೀವನನ ಅವನು ಮುಂದೆ ಕ್ಯಾರಿ ಮಾಡಬೇಕು ಅನ್ನೋದನ್ನು ಕೂಡ ಅವನು ನೋಡ್ತಾ ಹೋಗ್ತಾನೆ. ಸಮ್ ಟರ್ಮಿನಲಿ ಇಲ್ ಪೀಪಲ್ ಫೈಂಡ್ ದಟ್ ವೇ that they live life more fully than ever before after they come to this stage. In this stage, our emotions may begin to stabilize. We re-enter reality. He come to terms with the fact that the new reality is that partner is never coming back, or that he is going to submit to illness or die soon. ನಾವು ನೋಡೋ ಹಾಗೆ ಈ ಒಂದು ಅಕ್ಸೆಪ್ಟೆನ್ಸ್, ನಿರಾಕರಣೆಗೆ ಒಬ್ಬ ವ್ಯಕ್ತಿ ತಲುಪಿದ್ದಾನೆ ಅಂತ ಹೇಳಿದಾಗ ಅವನು ಆ ಒಂದು ಸಹಜ ಸ್ಥಿತಿಯ ಜೀವನನ ಅವನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ, ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಇದರ ಜೊತೆಗೆ ತನ್ನ ಭಾವನೆಗಳನ್ನು ಅವನು ತುಂಬ ಏರುಪೇರು ಇರುವಂತಹ ಭಾವನೆಗಳನ್ನ ಅವನು ಒಂದು ರೀತಿಯಾದ ಒಂದು ಸ್ಟೆಬಿಲೈಸ್ ಮಾಡ್ತಾ ಹೋಗ್ತಾನೆ, ಒಂದು ಹಂತಕ್ಕೆ ತರುವಂಥದ್ದು ಕಂಟ್ರೋಲ್ ಮಾಡ್ತಾ ಹೋಗ್ತಾನೆ. ಇದರ ಜೊತೆಗೆ ಅವನ ವಾಸ್ತವ ಜೀವನಕ್ಕೆ ಹೊಸದಾಗಿ ಅವನು ಒಂದು ಎಂಟರ್ ಕೊಡ್ತಾನೆ, ಹೊಸ ಒಂದು ಜೀವನಕ್ಕೆ ಪ್ರವೇಶ ಮಾಡ್ದಂಗೆ ಆಗುತ್ತೆ. ಅದರ ಜೊತೆಗೆ ನಿಜವಾಗ್ಲೂ ನನ್ನ ಸಂಗಾತಿ ವಾಪಸ್ ಬರೋದಿಲ್ಲ, ಖಂಡಿತ ಬರೋದಿಲ್ಲ ಅಂತ ಅವನು ಚಿಂತೆಗೆ ಒಳಗಾಗ್ತಾ ಹೋಗ್ತಾನೆ. ಮತ್ತು ಅವನು ಆ ಒಂದು ನಂಬಿಕೆಯೂ ಕೂಡ ಅವನಲ್ಲಿ ಇರುತ್ತೆ. ಮುಂಚೆ ನಾನು ಹೇಳಿರೋಗೆ ಅವನು ಕೋಪ ತೋರಿಸ್ತಾನೆ, ಬಾರ್ಗೇನ್ ಮಾಡ್ತಾನೆ, ಇದು ಸುಳ್ಳು ಅಂತ ಹೇಳ್ತಾನೆ. ಆದರೆ ಈ ಒಂದು ಕೊನೆಯ ಹಂತದಲ್ಲಿ ಏನಿದೆ ಆ ಒಂದು ಸಾವನ್ನು ಅವನು ಅಕ್ಸೆಪ್ಟ್ ಮಾಡ್ತಾನೆ. ಕೆಲವರು ತುಂಬ ಅನಾರೋಗ್ಯಕ್ಕೆ ಒಳಗಾಗಿ ಸಾಯಲೂಬಹುದು. It is definitely a time of adjustment and readjustment. In this stage, he may lift from fog, start to engage with friends again, and might even make new relationship as time goes on. Also understand our beloved one can never be replaced, but we move, grow and evolve into our own reality or new reality. ಕೊನೆಯ ಸ್ಥಿತಿಯಲ್ಲಿ ಖಂಡಿತವಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಸಮಾಯೋಜನೆ ಮಾಡ್ಕೊಳ್ತಾನೆ,
ಮತ್ತು ಮರು ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ತಾನೆ. ಇದರ ಜೊತೆಗೆ ಈ ಒಂದು ಸಾಯುವಿಕೆಯನ್ನು ಅನುಭವಿಸುತ್ತಾ ಹೋಗ್ತಾನೆ. ಅಂದರೆ ಈ ಒಂದು ಡೈಯಿಂಗ್ ಎಕ್ಸ್ಪೀರಿಯನ್ಸ್ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಮಂಜಿನ ಗಡ್ಡೆಯಲ್ಲಿ ಇಷ್ಟು ದಿನ ಬಿದ್ದಿದ್ದು ಅವನು ಎದ್ದು ಬಂದಂಗಾಗುತ್ತೆ. ಅದನ್ನೆಲ್ಲ ತೆಗೆದುಹಾಕಿ ಹೊಸ ಜೀವನನ ಪ್ರಾರಂಭಿಸಬೇಕು ಅನ್ನೋ ಹಾಗೆ ಅವನು ಹೊರಗಡೆ ಬಂದು ಹೊಸ ಹೊಸ ಸಂಬಂಧಗಳನ್ನ ಹುಡುಕ್ತಾನೆ, ಹೊಸ ಹೊಸ ಸಂಬಂಧಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತಾನೆ, ಒಂದು ಹೊಸ ಜೀವನನ ಪ್ರಾರಂಭ ಮಾಡಲಿಕ್ಕೆ ಅವನು ಹೋಗ್ತಾನೆ. In some ways, these 5 stages serve as cognitive defense mechanism. They are, in other words, the mind's way of gradually recognizing the implications of one's impending death, giving him or her chance to process it. These stages provide a type of framework in which dying is experienced, although it is not exactly the same for every individual in every case. ಇದು ಕ್ಯೂಬ್ಲರ್ ರಾಸ್ ಅವರು ಹೇಳಿರೋ ಪ್ರಕಾರ ಈ ಪ್ರತಿಯೊಂದು ಹಂತನೂ ಕೂಡ 5 ಹಂತಗಳು ಕೂಡ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಇದೇ ರೀತಿ ಆಗುತ್ತೆ, ಇದೇ ರೀತಿ ಆರ್ಗನೈಸ್ಡ್ ವೇನಲ್ಲೇ ಆಗತ್ತೆ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಆಗ್ಬೋದು ಅಂತ ಕ್ಯೂಬ್ಲರ್ ರಾಸ್ ಅವರು ಹೇಳ್ತಾ ಹೋಗಿದ್ದಾರೆ. ಅದರ ಜೊತೆಗೆ ಈ ಒಂದು 5 ಹಂತಗಳನ್ನು ಕೂಡ ಒಂದು ರೀತಿಯಾದ ಒಂದು ಜ್ಞಾನಕ್ಕೆ ಪಟ್ಟಿರುವಂತಹ ಒಂದು ರಕ್ಷಣಾ ತಂತ್ರಗಳಾಗಿ ಆ ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡ್ತಾ ಹೋಗುತ್ತೆ. ಅಂದರೆ ಸಾವು ಅನ್ನೋದು ಎಲ್ಲರ ಜೀವನದಲ್ಲೂ ಬರುತ್ತೆ. ಆದರೆ ಈ ಸಾವು ಅನ್ನೋದನ್ನು ಆಘಾತಕಾರಿಯಾಗಿ ನಾವು ಅಕ್ಸೆಪ್ಟ್ ಮಾಡಿ ನಾವು ತಕ್ಷಣ ಸಾಯೋದು ಅಥವಾ ನಾವು ಅನಾರೋಗ್ಯಕ್ಕೆ ಒಳಗಾಗೋದಕ್ಕಿಂತ ಈ ಒಂದು 5 ಹಂತಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಖಂಡಿತ ಅವನು ಆ ಒಂದು ಸಾವಿನ ಆಘಾತದಿಂದ ಹೊರಗಡೆ ಬರೋದಕ್ಕೆ ಈ ಒಂದು 5 ಹಂತಗಳು ರಕ್ಷಣಾ ತಂತ್ರಗಳಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಕ್ಯೂಬ್ಲರ್ ರಾಸ್ ಅವರು ಹೇಳ್ತಾ ಬರ್ತಾರೆ. ಸೊ ಇದು ಒಂದು ರೀತಿಯಾದ ಒಂದು ಫ್ರೇಮ್ ವರ್ಕ್ ಅಂತಲೂ ಕೂಡ ಹೇಳ್ತಾರೆ. ಒಂದು ರೀತಿಯಾದ ಫ್ರೇಮ್ ವರ್ಕ್ ಈ ಸಾಯುವಿಕೆಯನ್ನು ಅನುಭವಿಸಲಾಗುತ್ತಿರುವ ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ತಾ ಹೋಗ್ತಾರೆ. Subsequent models expanded views of how individuals process loss and grief. While Kubler-Ross model was restricted to dying individuals, this ultimately suggested that facing one's own death is just one example of grief. Loss that human beings can experience, that other loss or grief-related situations tend to be processed in a similar way. So Kubler-Ross ಅವರ ಪ್ರಕಾರ ಎಲ್ಲರಲ್ಲೂ ಕೂಡ ಈ ಒಂದು ರೀತಿಯಾದ 5 ಸ್ಟೇಜಸ್ ಕೂಡ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಸತಿ ಯಾವುದೇ ಒಂದು ಗ್ರೀಫ್, ದುಃಖಕರವಾದ ಸನ್ನಿವೇಶ ಸಂಗತಿ ಆಗಿರ್ಬೋದು, ಸಾವು ಒಂದೇ ಮಾತ್ರ ಅಲ್ಲ, ಯಾವುದೋ ಒಂದು ನಷ್ಟ ಆಗಿರ್ಬೋದು, ಈ 5 ಹಂತಗಳನ್ನ ಒಬ್ಬ ಮನುಷ್ಯ ಫೇಸ್ ಮಾಡ್ತಾನೆ ಅಂತ ಕ್ಯೂಬ್ಲರ್-ರಾಸ್ ಅವರು ಹೇಳ್ತಾ ಹೋಗ್ತಾರೆ. The work of Kubler-Ross was an eye-opening when it was introduced. Kubler-Ross work is generally considered a major contribution to thanatology. Thanatology ಅಂತ ಹೇಳಿದ್ರೆ scientific study of death ಅಂತ ಕರಿತೀವಿ. Over the years, her model has come under criticism for overgeneralizing the experience of grief and creating a false expectation that a person must pass through distinct stages in their grieving process. ಹಲವಾರು ಟೀಕೆಗಳು ಕ್ಯೂಬ್ಲರ್-ರಾಸ್ ಅವರ ಸಾಯುವ ಆ ಹಂತಗಳ ಬಗ್ಗೆ ಹಲವಾರು ಟೀಕೆಗಳು ಉದ್ಭವ ಆಯಿತು. ಈ ಹಲವಾರು ಟೀಕೆಗಳು ಹೇಳುವ ಪ್ರಕಾರ ಈ ಎಲ್ಲ ಹಂತಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಸರಿಸಮನಾಗಿ ಇದೇ ರೀತಿ ಆಗಬರೋದಿಲ್ಲ, ಈ ರೀತಿಯಾಗಿಯೇ ಆಗೋದಿಲ್ಲ, ಎಲ್ಲರೂ ಕೂಡ ದುಃಖಕ್ಕೆ ನಷ್ಟಕ್ಕೆ ಒಳಗಾಗೋದಿಲ್ಲ, ಕೆಲವರು ಗಟ್ಟಿಯಾಗೂ ಇರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಕ್ಯೂಬ್ಲರ್-ರಾಸ್ ಅವರು ತುಂಬ ಓವರ್ ಜನರಲೈಸ್ ಮಾಡಿದರೆ, ಅತಿಯಾಗಿ ಹೇಳಿದರೆ ಒಂದೊಂದು ಹಂತದ ಬಗ್ಗೆ ಅನ್ನೋ ಒಂದು ಟೀಕೆ ಹುಟ್ಕೊಳ್ತಾ ಹೋಯಿತು. ಮತ್ತು ಆ್ಯಕ್ಚುಲಿ ಒಂದು ಕ್ಯೂಬ್ಲರ್-ರಾಸ್ ಅವರ ಒಂದು ಸಿದ್ಧಾಂತ, ಈ ಒಂದು ಮಾಡೆಲ್, ಇದು ಥ್ಯಾನಟಾಲಜಿ ಅಥವಾ ಸೈಂಟಿಫಿಕ್ ಸ್ಟಡಿ ಡೆತ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅಂತಲೂ ಕೂಡ ಗುರುತಿಸ್ತಾ ಹೋದರು. ಕ್ರಿಟಿಸಿಸಮ್, ಟೀಕೆಗಳು ಏನೇನಾಯಿತು ಅಂತ. Criticism of this 5-stage model of grief center mainly on a lack of empirical research and empirical evidence. The existence of these stages as such has not been demonstrated. No evidence has been presented that people actually do move from stage 1 to stage 5. The resources, pressures and characteristics of the immediate environment which can make a tremendous difference are not taken into account. So ಇಲ್ಲಿ ಹೇಳಿರೋ ಹಾಗೆ ಈ ಟೀಕೆ ಉದ್ಭವ ಆಯಿತು. ಯಾಕೆ ಅಂತ ಹೇಳಿದ್ರೆ 5 ಹಂತಗಳು, ಈ 5 ಹಂತದ ಮಾಡೆಲ್ ಏನಿದೆ, ದುಃಖದ ಬಗ್ಗೆ, ಸಾವಿನ ಬಗ್ಗೆ ಕ್ಯೂಬ್ಲರ್-ರಾಸ್ ಅವರು ವಿವರಣೆ ಕೊಟ್ಟಿರೋದು, ಇದಕ್ಕೆ ಯಾವುದೇ ರೀತಿಯಾದ ಒಂದು ಎವಿಡೆನ್ಸ್ ಇಲ್ಲ ಅಥವಾ ಒಂದು ಎಂಪರಿಕಲ್ ಡೇಟಾ ಇಲ್ಲ ಅಂತ ಒಂದು ಟೀಕೆ ಉದ್ಭವ ಆಗ್ತಾ ಹೋಯಿತು. ಇದರ ಜೊತೆಗೆ ಎಲ್ಲರೂ ಕೂಡ ಈ 1ರಿಂದ 5 ಹಂತಗಳನ್ನ ಅವರು ಹೋಗ್ತಾರೆ, ಒಂದೊಂದು ಹಂತನೂ ಕೂಡ ಇವರು ದಾಟ್ತಾರೆ ಅನ್ನೋ ಪ್ರಕಾರ ಕ್ಯೂಬ್ಲರ್-ರಾಸ್ ಅವರು ಹೇಳೋ ಪ್ರಕಾರ ಇದು ಖಂಡಿತ ಇಲ್ಲ ಅಂತ ಹೇಳ್ತಾರೆ.
ಜೊತೆಗೆ ಈ ದುಃಖಿಸುವ ಪ್ರತಿಕ್ರಿಯೆಯಲ್ಲಿ ವ್ಯಕ್ತಿಯು ವಿಭಿನ್ನ ಹಂತಗಳನ್ನು ದಾಟಬೇಕು ಎಂದು ತಪ್ಪು ನಿರೀಕ್ಷೆಯನ್ನು ಸೃಷ್ಟಿಸಿರುವುದು ಹೌದು ಅಂತ ಟೀಕೆ ಮಾಡ್ತಾ ಹೋಗ್ತಾರೆ. ಮತ್ತು ಇದರ ಜೊತೆಗೆ ಒಬ್ಬ ವ್ಯಕ್ತಿ ಹಲವಾರು ಒತ್ತಡಕ್ಕೆ ಒಳಗಾಗ್ತಾನೆ ಅಥವಾ ಎನ್ವಿರಾನ್ಮೆಂಟ್ ಪರಿಸರದ ಒಂದು ಬದಲಾವಣೆಗಳಿಗೆ ಒಳಗಾಗ್ತಾನೆ. ಇದರ ಒಂದು ವ್ಯತ್ಯಾಸಗಳನ್ನ ಯಾವುದರಲ್ಲೂ ಹೇಳಿಲ್ಲ. ಅಂದರೆ ಭಾರಿ ವ್ಯತ್ಯಾಸವನ್ನು ಉಂಟು ಮಾಡುವ ತಕ್ಷಣದ ಪರಿಸರದ ಸಂಪನ್ಮೂಲಗಳು, ಒತ್ತಡಗಳು ಮತ್ತು ಗುಣಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಕ್ಯೂಬ್ಲರ್ ರಾಸ್ ಅವರ ಒಂದು ಸಿದ್ಧಾಂತ, ಒಂದು ಮಾಡೆಲ್ ಅಂತ ಹೇಳಿ ಟೀಕೆಗೆ ಒಳಗಾಗ್ತಾ ಹೋಯಿತು. ಕೊನೆಯ ಒಂದು ಸ್ಲೈಡ್ಗೆ ಬರೋಣ. ಕನ್ಕ್ಲೂಷನ್. ಬಾರ್ಗೇನಿಂಗ್. We might falsely make ourselves believe that we can avoid the grief through a type of negotiation. Bargaining involves trying to think of what could be done to turn the situation around. Depression, it is a sadness, and sadness is appropriate for such an event. Acceptance, in the final stage, a person adjusts to the idea of death and reaches acceptance. While Kubler-Ross model was restricted to dying individuals, these stages provide a type of framework in which dying is experienced, but there were a lot of criticism of this 5 stages model of grief, certainly mainly on a lack of empirical research and empirical evidence. ಇದುವರೆಗೂ ಕೂಡ ಕ್ಯೂಬ್ಲರ್ ರಾಸ್ ಅವರ ಈ ಒಂದು ಸಾಯುವ ಹಂತಗಳ ಮಾಡೆಲ್ ಅಥವಾ ಸ್ಟೇಜಸ್ ಆಫ್ ಲಾಸ್ ಅಥವಾ ಸ್ಟೇಜಸ್ ಆಫ್ ಡೈಯಿಂಗ್ ಇದನ್ನು ಅರ್ಥ ಮಾಡಿಸಿದ್ದೀನಿ. ಈ 5 ಹಂತಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.